ನಮಸ್ಕಾರ ಎಲ್ಲರಿಗೂ. ಹೆಂಗದಿರಿ? ಎಲ್ಲರೂ ಆರಾಮದಿರೇನ? ನಾ ಆರಾಮದೀನಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂಥೇಳಿ ಭಾವಿಸ್ತೇನೆ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ, ನಾನು ವಡಪುಗಳು ವ್ಲಾಗ್ನ ಮಾಡಿದ್ನಿ. ಲಾಸ್ಟ್ ಟೈಮ್ ಪಾರ್ಟ್ 1 ಮಾಡಿದ್ನಿ. ಇವಾಗ ಪಾರ್ಟ್ 2 ಮಾಡತ್ತೀನಿ. ಅವಾಗ ನಾ ಹೇಳಿದ್ನಿ ನೆಕ್ಸ್ಟ್ ಹಾಕ್ತೇನೆ ಅಂಥೇಳಿ, ಬಟ್ ಹಾಕೋಕ್ಕಾಗಿಲ್ಲ. ಡೈಲಿ ವ್ಲಾಗ್ಗಳು, ಆಮೇಲೆ ಪಂಚಮಿ ಇದು ಎಲ್ಲ ಬಂತಲ್ಲ ಹಬ್ಬಗಳು, ಅದ್ರ ಸಲುವಾಗಿ ಹಾಕೋಕ್ಕಾಗಿರ್ಕಿಲ್ಲ. ಈಗ ಸ್ವಲ್ಪ ಫ್ರೀ ಇದ್ನಿ, ಅದ್ರ ಸಲುವಾಗಿ ವ್ಲಾಗ್ ಮಾಡಿರತ್ತಂಥೇಳಿ ಮಾಡಿ ಹಾಕತ್ತೇನೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದ್ದವ್ರಿಗಂತೂ ಗೊತ್ತೇ ಇರ್ತೈತಿ ವಡಪ ಅಂದ್ರೇನು, ಒಗಟ ಅಂದ್ರೇನು ಅಂಥೇಳಿ. ಏನು ಹೇಳೋ ಅವಶ್ಯಕತೆ ಇಲ್ಲ ಅಂಥೇಳಿ ಅಂದ್ಕೊಂಡೇನಿ. ವಡಪ ಅಂದ್ರೆ ಇದೇ ಗಂಡನ ಹೆಸರು ಹೇಳುವಾಗ, ಆರತಿ ಮಾಡುವಾಗ ಹೇಳುವಂಥದ್ದು. ಒಗಟ್ಟು ಅಂದ್ರೆ ಬಿಡಿಸೋದು. ಇವಾಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಕರಿ ಸಿರಿ ಉಟ್ಟಾಳ, ಕಾಲುಂಗ್ರ ತೊಟ್ಟಾಳ, ಮೇಲೆ ಹೋಗುತ್ತಾಳ, ಕೆಳಗೆ ಬರ್ತಾಳ, ನಾನು ಯಾರು ಅಂಥೇಳಿ ಅಂದ್ರೆ ಅದನ್ನು ಬಿಡಿಸಿ ಬರೆಯೋದಂಥದ್ದು. ನಾ ಹೇಳಿದ ಪ್ರಶ್ನೆಗೆ ಉತ್ತರ ಒಣಕಿ. ಇದೇ ಥರ ನಿಮಗೂ ಗೊತ್ತಿದ್ರೆ ಕಮೆಂಟ್ ಒಳಗೆ ಹೇಳ್ರಿ. ಮತ್ತು ವಡಪನು ನಾ ಹೇಳಿದ್ದು ಬಿಟ್ಟು ನಿಮಗೂ ಯಾವಾರ ಗೊತ್ತಿದ್ರೂ ಅದು ಕೂಡ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಇವತ್ತು ವಿಡಿಯೋನ ಚಾಲೂ ಮಾಡತ್ತೇನೆ ನೋಡ್ರಿ. ವಡಪಗಳು ಎಲ್ಲರಿಗೂ ಗೊತ್ತಿರ್ತೈತಿ. ಆರತಿ ಮಾಡಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಒಳಗೆ ಹೇಳುವಂಥವು. ನಾನು ಜಾಸ್ತಿ ದೊಡ್ಡ ಹೇಳತ್ತಿಲ್ಲ, ಸ್ಮಾಲ್ ಅಂದ್ರೆ ಈಗ ನೋಡೋಣ ನಮ್ಗೆ ಹೇಳ್ಬೇಕಂತೇಳಿ ಅನ್ನಿಸ್ಬೇಕದ, ನಮಗೆ ಅಲ್ಲೇ ಭಯಪಟ್ಟು ಆಗಿರಬೇಕು ಹೇಳ್ಬೇಕಂಥೇಳಿ. ಆ ಥರ ನಾನು ಶಾರ್ಟ್ಕಟ್ ಒಳಗೆ ತೊಗೊಂಡು ಬಂದೇನಿ. ಒಂದು ಸ್ವಲ್ಪ ಕಲೆಕ್ಟ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಾದ್ರೆ ಲೈಕ್ ಮಾಡಿರಿ ಪ್ಲೀಸ್. ಇನ್ನೂ ಯಾರು ನಮ್ಮ ಚಾನಲ್ನ ನೋಡಿಲ್ಲ ಹೋಗಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡಿರಿ. ಆಮೇಲೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ಥರ ನಾನು ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಿರ್ತೇನೆ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ ಐತಿ. ಬರ್ರಿ, ಲೇಟ್ ಮಾಡೋದು ಬೇಡ ಅಂತ ಸ್ಟಾರ್ಟ್ ಮಾಡೋಣಂತ ವಡಪಿನ ವಿಡಿಯೋ. ಫಸ್ಟ್ ಮೊದಲಿಗೆ ಹೇಳ್ತೀನಿ, ಒಂದು ಫನಿ ವಡಪಿನ ಜೊತೆಗೆ ನಾನು ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ಮೊದಲೇದು ಹೇಳ್ತೀನಿ. ಹಸಿ ಶೇಂಗಾ ಹೊಸ ಟಾಂಗಾದಾಗ ಕುಂತು ಟಾಟಾ ಮಾಡ್ತಾರೆ ಉಳ್ವೇಶ್ ಅವರು. ನಗು ಬರ್ತಾವೆ ಇವೆಲ್ಲ. ಈಗ ದೊಡ್ಡವು ಹೇಳೋಣ ನಮ್ಗೆ ನೆನಪು ಇರೋಂಗಿಲ್ಲ. ಅವ್ನು ಹೇಳ್ಬೇಕಾದ್ರೆ ಕೇಳಾಕನ ಒಂಥರ ಬೇಸರ ಅನ್ನಿಸ್ಬಿಡ್ತದೆ. ಅವ್ರು ಮೊದಲಿನ ಮಂದಿಗೆಲ್ಲ ಅವು ದೊಡ್ಡ ಹೇಳಿರನ ಅವ್ರಿಗೆ ಒಂಥರ ಖುಷಿ. ಈಗಿನವ್ರು ಏನದಾವು 2 ಲೈನ್ ಇದ್ದರೂ ಸ್ವಲ್ಪ ಕಾಮಿಡಿ ಒಳಗೆ ಇರ್ತಾವೆ. ಅದೇ ಥರ ನಾನು ನಿಮ್ಮ ಮುಂದೆ ತೊಗೊಂಡು ಬಂದೇನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ಒನ್, ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿಯಲ್ಲಿರುವುದು ಬಂಗಾರದ ತೋರಣ, ಉಳ್ವೇಶ್ ಅವರ ಹೆಸರು ಹೇಳುವೇನು, ಆರತಿ ಮಾಡುವ ಕಾರಣ. ನೆಕ್ಸ್ಟ್ ಹೇಳ್ತಾನೆ ನೋಡ್ರಿ. ಪಾಂಡವರು ಅರಗಿನಿ ಮನೆಯಿಂದ ಪಾರಾಗಿದ್ದು ಯುಕ್ತಿಯಿಂದ, ಉಳ್ವೇಶ್ ಅವರ ಹೆಸರು ಹೇಳುತ್ತೇನೆ ಭಕ್ತಿಯಿಂದ. ನೆಕ್ಸ್ಟ್ ಒನ್, ಇದು ನೋಡ್ರಿ ನಮ್ಮ ತವ್ರ ಮನೆಗೆ ಸ್ವಲ್ಪ ಪಡ್ತೈತಿ. ಲಿಂಗಕ್ಕೆ ಏರಿಸುವುದು ಪತ್ರಿ, ಮಳೆ ಬಂದಾಗ ಹಿಡಿಯುವೆವು ಛತ್ರಿ, ಉಳ್ವೇಶ್ ಅವರ ಹೆಸರು ಹೇಳುವೇನು, ಅಶೋಕ್ ಅವರ ಪುತ್ರಿ. ಎಲ್ಲ ಥರನೂ ಜಾಯಿಂಟ್ ಮಾಡಿ ವಡಪಗಳು ಮಾಡಿದಾರೆ ನೋಡ್ರಿ ನಮ್ಮ ಹಳೆ ಕಾಲದ ಹಿರಿಯರು. ಈಗಿನ ಕಾಲದವ್ರಿಗೆ ಇಂಥವೆಲ್ಲ ಏನು ಬರೋಂಗಿಲ್ಲ. ಬರೀ ನೆಕ್ಸ್ಟ್ ಹೇಳೋಣಂತ. ನೆಕ್ಸ್ಟ್ ಹೇಳ್ತಾನೆ ನೋಡ್ರಿ. ಮಣಿ ಹಸನ್ ಮಾಡಕ್ಕೆ ಬೇಕು ಪೊರ್ಕಿ, ಹೊಲ ಹಸನ್ ಮಾಡಕ್ಕೆ ಬೇಕು ಕುರುಪಿ, ನಮ್ಮ ರಾಯರು ಮಾತನ್ಯಾಗ ಭಾಳ ಬೆರಕಿ. ಬರ್ರಿ ನೆಕ್ಸ್ಟ್ ಹೇಳೋಣಂತ. ಇದು ತವ್ರ ಮನೆಗೆ ಸಂಬಂಧಿಸಿದಂತಹ ಒಂದು ವಡಪ ಐತಿ. ಬಸವಣ್ಣನ ಮೂರ್ತಿಗೆ ಹಾಕುವುದು ಅಂಗಿ, ಉಳ್ವೇಶ್ ಅವರ ಹೆಸರು ಹೇಳುವೇನು, ಈರಣ್ಣವರ ತಂಗಿ. ತವ್ರ ಮನೆದು, ಗಂಡನ ಮನೆದು, ಆಮೇಲೆ ಅತ್ತಿ ಸೊಸಿ ಎಲ್ಲರದು ಮಿಕ್ಸ್ ಮಾಡಿನೇ ವಡಪಾನ ಕ್ರಿಯೇಟ್ ಮಾಡಿರ್ತಾರೆ ನೋಡ್ರಿ. ಈ ಕಡೆ ಫಣ್ಣಿನೂ ಆಗಿರ್ಬೋದು, ಈ ಕಡೆ ಗಂಡನ ಹೆಸರು ಹೇಳಿದಂಗೂ ಆಗಿರ್ಬೋದು, ಎಲ್ಲರೂ ನಕ್ಕಂಗೂ ಆಗಿರ್ಬೋದು. ಆ ಥರ ವಡಪಗಳನ್ನು ಕ್ರಿಯೇಟ್ ಮಾಡಿರ್ತಾರೋ ಹಳ್ಳಿ ಜನ, ಹಿರಿಯರು ಎಲ್ಲರೂ ಕೂಡಿ. ಬರ್ರಿ ನಾವು ಕಲ್ಕೊಳ್ಳೋಣಂತ ಒಂದೊಂದು. ಇನ್ನೊಂದು ನೋಡ್ರಿ ಕಾಮಿಡಿ. ಒಲಿ ಮುಂದೆ ಕುಂತಾರ ವಟ ಅಂತಾರು, ಎದ್ದು ಹೋಗಂದ್ರೆ ಒದ್ದು ಹೋಗ್ತಾರು ಉಳ್ವೇಶ್ ಅವರು. ಕಾಮಿಡಿ ಆಗಿ ತಗೋಬೇಕು, ಸೀರಿಯಸ್ ಆಗಿ ತಗೋಬೇಕು ಗೊತ್ತಾಗಂಗಿಲ್ಲ. ಇದೇ ಥರ ಫನ್ನಿ ಆಗಿರ್ತಾವೆ. ಇನ್ನೂ ಜಾಸ್ತಿ ವಡಪಗಳನ್ನ ನಾನು ನಿಮ್ಮ ಮುಂದೆ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಬರ್ರಿ ನೆಕ್ಸ್ಟ್ ನೋಡೋಣಂತ. ಕೋಗಿಲೆ ಕೂಗುವುದು ಕುಹು ಕುಹು ಎಂದು,
ಉಳ್ವೇಶವರು ಕೂಗುವುದು ಲಕ್ಷ್ಮೀ ಲಕ್ಷ್ಮೀ ಎಂದು. ಶಾರ್ಟ್ಕಟ್. ನೆಕ್ಸ್ಟ್ ಒನ್ ಹೇಳ್ತಾನೆ ನೋಡ್ರಿ. ಶ್ರೀರಾಮನು ಸೀತೆಗೆ ಹಾಕಿದ್ದು ಹೂವಿನ ಮಾಲೆ, ಶ್ರೀಕೃಷ್ಣನು ರುಕ್ಮಿಣಿಗೆ ಹಾಕಿದ್ದು ತುಳಸಿ ಮಾಲೆ, ಉಳ್ವೇಶವರು ನನಗೆ ಹಾಕಿದ್ದು ಮಾಂಗಲ್ಯ ಮಾಲೆ. ಬರೀ ನೆಕ್ಸ್ಟ್ ಹೇಳೋಣಂತ. ಮಾತನಾಡುವವರಲ್ಲ, ಸೋತು ನಡೆಯುವವರಲ್ಲ, ನನ್ನ ಬಿಟ್ಟು ಒಂದು ತಾಸು ಇರುವವರಲ್ಲ ಉಳ್ವೇಶವರು. ನೆಕ್ಸ್ಟ್, ಕಾಶಿ ವಿಶ್ವನಾಥ, ಧರ್ಮಸ್ಥಳದ ಮಂಜುನಾಥ, ಉಳ್ವೇಶವರೇ ನನಗೆ ಪ್ರಾಣನಾಥ. ಮತ್ತು ಬರೀ ನೆಕ್ಸ್ಟ್ ಹೇಳೋಣಂತ. ಸರಸ್ವತಿ ಪೂಜೆ ಮಾಡುವುದು ವಿದ್ಯೆಕ್ಕಾಗಿ, ಲಕ್ಷ್ಮೀ ಪೂಜೆ ಮಾಡುವುದು ಸೌಭಾಗ್ಯಕ್ಕಾಗಿ, ಉಳ್ವೇಶವರ ಪಾದ ಪೂಜೆ ಮಾಡುವುದು ಮಾಂಗಲ್ಯ ಭಾಗ್ಯಕ್ಕಾಗಿ. ಇನ್ನೊಂದು ಹೇಳ್ತಾನೆ ನೋಡ್ರಿ, ಸ್ಮಾಲ್. ಬೆಳದಿಂಗಳ ಬೆಳಕ, ಸಾಬೂನ್ ಜಳಕ, ನಮ್ಮವ್ರು ನನಗಿಂತ ಭಾಳ ತಾಳಕ. ನೋಡ್ರಿ ಇನ್ನೊಂದು ಹೇಳ್ತಾನೆ. ಲಗ್ನಕ್ಕೆ ಮೊದಲು ಮಾಡುವವರು ಯಾದಿ, ನಮ್ಮವ್ರ ಹೆಸರು ಹೇಳ್ತಾನೆ ಮೊದಲು ಬಿಡ್ರಿ ಹಾದಿ. ಇನ್ನೊಂದು ಹೇಳ್ತಾನೆ ನೋಡ್ರಿ. ಕಷ್ಟದಲ್ಲಿ ಕಲ್ಲಾದೆ, ಬೆಟ್ಟದಲ್ಲಿ ಹುಲ್ಲಾದೆ, ಮನೆಗೆ ಮಲ್ಲಿಗೆಯಾದೆ, ಉಳ್ವೇಶವರಿಗೆ ನಾನೇ ಸತಿಯಾದೆ. ಇನ್ನೊಂದು ನೋಡ್ರಿ. ಕಟ್ಟಿ ಮ್ಯಾಲ ಕರ, ಒತ್ತತ್ತಿ ಸರ, ಉಳ್ವೇಶವರಿಗೆ ನಾನೇ ವರ. ಇನ್ನೊಂದು ಹೇಳ್ತಾನೆ ನೋಡ್ರಿ. ಈಗಿನ ಕಾಲದ ಬಂಗಾರ ರೇಟಿಗೆ ಮ್ಯಾಚ್ ಆಗುವಂಗೆ ನಮ್ಮ ಯಜಮಾನ್ರಿಗೆ ಬಂಗಾರ ಕೊಡಿಸಂತಂತ ಕೇಳೀನಿ. ಅದಕ್ಕೆ ಅವ್ರು ಏನು ಹೇಳಿರು ಉತ್ತರ ಅದ ಒಡಪ ಮಾಡಿ, ಮಾತು ಬೇಳಿ ಮೌನ ಬಂಗಾರ, ಬಂಗಾರ ಕೊಡಿಸ್ರಿ ಅಂದ್ರೆ ನೀನೇ ನನ್ನ ಬಂಗಾರ ಅಂದರು ನನ್ನವರು. ನೋಡ್ರಿ ಇದಕ್ಕೆ ನಾವು ಇನ್ನೊಮ್ಮೆ ಬಂಗಾರಕ್ಕೆ ಏರ್ಬಾರ್ದು ನೋಡಿ, ಆ ರೀತಿಯಾಗಿ ಉತ್ತರ ಕೊಟ್ಬಿಡ್ತಾರೋ. ಈಗಿನ ಇದ್ರೊಳಗೆ ಬಂಗಾರ ತೊಗೊಳಕ್ಕಲ್ಲ, ಅದನ್ನು ನೋಡಾಕ್ಸೋದಕ್ಕಾಗೋದಿಲ್ಲ, ಅಷ್ಟು ರೇಟ್ ದುಬಾರಿ ಆಗಿಬಿಟ್ಟೈತಿ ಬಂಗಾರ ಅಂದ್ರೆ. ಸುಮ್ಮ ಕೇಳೋಣ ಈ ರೀತಿಯಾಗಿ ಉತ್ತರ ಕೊಟ್ಟರು, ಬಾಯಿ ಮುಚ್ಕೊಂಡು ಕುಂದ್ರು ಹಂಗೆ ಆಯ್ತು. ಇನ್ನೊಂದು ನೋಡ್ರಿ. ಮುತ್ತೈದೆ ತನಕ ಉದಾಹರಣೆ ಆಗುವಂತಹ ಇನ್ನೊಂದು ಒಡಪನ ಹೇಳತ್ತೀನಿ. ಸಿರಿತನ ಇರಲಿ ಬಡತನ ಇರಲಿ, ಕುಂಕುಮ ಭಾಗ್ಯ ಗಟ್ಟಿಯಾಗಿರಲಿ, ಉಳ್ವೇಶವರು. ಇನ್ನೊಂದು ನಮ್ಮ ಅಣ್ಣಾಗ ಹೆಸರು ತೊಗೊಂಡು ಹೇಳತ್ತೀನಿ. ನೀರಿಗೆ ಇಂಗ್ಲೀಷ್ನಲ್ಲಿ ಹೇಳುವೆವು ವಾಟರ್, ಉಳ್ವೇಶವರ ಹೆಸರು ಹೇಳುವೇನು ಇರಣ್ಣವರ ಸಿಸ್ಟರ್. ಇಷ್ಟ ಆಗಿತ್ತು ನೋಡ್ರಿ ನಮ್ದು ಒಡಪಿಂದ. ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತಾನೆ. ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನಾಗ ಹೋಗಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಸಿಗ್ತೇನೆ ನಿಮ್ಗೆ ಇನ್ನು ಕಾಮಿಡಿ ಒಡಪುಗಳ ಜೊತೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರಾಮಾಗಿರಿ. ಮತ್ತು ಸಿಗ್ತೇನೆ ನಿಮ್ಗೆ ಇನ್ನೊಂದು ಸೂಪರ್ ಡೂಪರ್ ಆಗಿರೋಂಥ ಒಡಪಿನ ವ್ಲಾಗ್ ಒಳಗೆ. ಎಲ್ಲರಿಗೂ ಬಾಯ್ ಬಾಯ್.